ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಹತ್ವವಾಗಿರುವಂತಹ ತೀರ್ಪು ಹೊರಬಂದಿದೆ. ಆದರೆ ಇವತ್ತಿನ ತೀರ್ಪಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಕ್ ಎದುರಾಗಿತ್ತು. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ಅರ್ಜಿ ವಜಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಆದರೆ ಈ ಒಂದು ತೀರ್ಪಿನಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿಲ್ಲ. ತೀರ್ಪಿನ ಕೆಲವೊಂದು ಅಂಶದಲ್ಲಿ ಆ ಒಂದು ಪ್ರಮುಖ ಅಂಶದಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಹಾಗೆಯೇ ರಾಜ್ಯಪಾಲರಿಗೂ ಕೂಡ ಹಿನ್ನಡೆಯಾಗಿದೆ. ಹಾಗಾದ್ರೆ ಏನದು ವಿಚಾರ ಅಂತೀರಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಹೈಕೋರ್ಟ್ ತೀರ್ಪಿನಲ್ಲಿ ಸಿದ್ದರಾಮಯ್ಯಗೆ ರಿಲೀಫ್. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯಗೆ ಸಿಕ್ಕಿದೆ ರಿಲೀಫ್. ನೋಡಿ, ಸಿದ್ದರಾಮಯ್ಯಗೆ ಸಣ್ಣದೊಂದು ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಹೈಕೋರ್ಟಿನ ತೀರ್ಪಿನಲ್ಲಿ ಸಿದ್ದು ಪರವಾಗೂ ಕೂಡ ಇದೆ ಕೆಲವೊಂದು ಅಂಶಗಳು. ಒಂದು ಸೆಕ್ಷನ್ ಅಡಿ ಸಿದ್ದು ಸೇಫ್ ಆಗಿದ್ದಾರೆ, ಮತ್ತೊಂದರಲ್ಲಿ ಲಾಕ್ ಆಗಿದ್ದಾರೆ. ರಾಜ್ಯಪಾಲರ ಆದೇಶವನ್ನ ರದ್ದುಗೊಳಿಸಿದ ಹೈಕೋರ್ಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಿಕ್ಕ ರಿಲೀಫ್ ಏನು? ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟಿನ ಏಕಸದಸ್ಯ ಪೀಠದಿಂದ ಬಹಳ ಪ್ರಮುಖವಾಗಿರುವಂತಹ ತೀರ್ಪು ಹೊರಬಿದ್ದಿದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ ಈ ಒಂದು ತೀರ್ಪು ಬಹಳ ಪ್ರಮುಖವಾಗಿರುತ್ತೆ. ಯಾಕಂತಂದ್ರೆ ಈಗಾಗಲೇ ಸಾಲು ಸಾಲು ಆರೋಪಗಳಿದೆ. ಇನ್ನು ಸಿದ್ದರಾಮಯ್ಯನವರ ಕುರ್ಚಿಗೆ ಸಾಕಷ್ಟು ಆಪತ್ತುಗಳಿರುವಂತಹ ಹೊತ್ತಿನಲ್ಲೇ ಇವತ್ತಿನ ತೀರ್ಪು ಏನು ಹೊರಬಂತಲ್ಲ, ಇದು ಬಹಳ ಪ್ರಮುಖವಾಗಿದೆ. ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರಿಗೆ ತೀರ್ಪಿನಲ್ಲಿ ಹಿನ್ನಡೆಯಾಗಿಲ್ಲ. ಕೆಲವೊಂದು ಅಂಶಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿ ರಾಜ್ಯಪಾಲರಿಗೆ ಹಿನ್ನಡೆಯಾಗಿದೆ. ಹಾಗಾದ್ರೆ ಏನದು ವಿಚಾರ? ಯಾವ ಸೆಕ್ಷನ್ ಅಡಿಯಲ್ಲಿ ಇವತ್ತಿನ ತೀರ್ಪು ಬಂದಿತ್ತು? ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕವಾಗಿ ಸ್ವಲ್ಪ ರಿಲೀಫ್ ಅನ್ನ ಕೊಟ್ಟಿರುವಂತಹ ಅಂಶ ಏನು ಗಮನಿಸ್ತಾ ಹೋಗೋಣ. ಸಿಎಂ ವಿರುದ್ಧ 17A ಮತ್ತು 218 BNSS ಅನುಮತಿ ನೀಡಿದ್ದ ಗವರ್ನರ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ. ಯಾವಾಗ ಖಾಸಗಿ ವ್ಯಕ್ತಿಯಿಂದ ದೂರು ಬರುತ್ತೆ, ಆ ದೂರನ್ನ ಆಲಿಸಿ ರಾಜ್ಯಪಾಲರು ಅನುಮತಿಯನ್ನ ಕೊಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ವಿಧಿ 17A ಅಡಿಯಲ್ಲಿ ಮತ್ತು 218 BNSS ಅಡಿಯಲ್ಲಿ ಕೊಡ್ತಾರೆ. ಇದರ ಅನ್ವಯವಾಗಿನೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು ರಾಜ್ಯಪಾಲರು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಅನ್ವಯ ಪ್ರಾಸಿಕ್ಯೂಷನ್. ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತದ್ದೇ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ವಿಧಿ 17A ಅಡಿಯಲ್ಲಿ. ಯಾಕಂತಂದ್ರೆ ಈ ಒಂದು ವಿಚಾರ ಬಹಳ ಪ್ರಮುಖವಾಗಿರುತ್ತೆ. ಇದರ ಈ ಒಂದು ಸೆಕ್ಷನ್ ಅಡಿಯಲ್ಲೇ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಹಾಗೆ BNSS 218 ಸೆಕ್ಷನ್ ಅನ್ವಯ ಪ್ರಾಸಿಕ್ಯೂಷನ್ಗೆ ಅನುಮತಿ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಅಡಿಯಲ್ಲಿ ಮತ್ತು BNSS 218 ಸೆಕ್ಷನ್ ಅನ್ವಯ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ರಾಜ್ಯಪಾಲರು.
ಪಿಸಿ ಕಾಯ್ದೆ 19ರಂತೆ ತನಿಖೆಗೆ ಅನುಮತಿ ನೀಡಿದ್ದ ರಾಜ್ಯಪಾಲ. ಇವೆರಡು ಪ್ರಮುಖ ವಿಧಿಯ ಅಡಿಯಲ್ಲಿ ಜೊತೆನೆ ಪಿಸಿ ಕಾಯ್ದೆ 19ರ ಅಡಿಯಲ್ಲೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. 218 BNSS ಅಡಿ ಅನುಮತಿ ರದ್ದುಪಡಿಸಿದ ಹೈಕೋರ್ಟ್. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ವಿಚಾರದಲ್ಲಿ 218 BNSS ಅಡಿ ಅನುಮತಿಯನ್ನ ಹೈಕೋರ್ಟ್ ರದ್ದು ಮಾಡಿದೆ. ಇವತ್ತೇನು ಬಹಳ ಪ್ರಮುಖವಾಗಿರುವಂತಹ ತೀರ್ಪು ಬಂತು, ಅದರಲ್ಲಿ ಕೇವಲ 17A ಅಡಿಯಲ್ಲಿ ಮಾತ್ರ ಅನುಮತಿಯನ್ನ ಕೊಟ್ಟಿದ್ದಾರೆ. ಯಾವಾಗ 218 BNSS ಅಡಿ ಅನುಮತಿಯನ್ನ ಏನು ಕೊಟ್ಟಿದ್ರು ರಾಜ್ಯಪಾಲರು, ಅದನ್ನ ಹೈಕೋರ್ಟ್ ರದ್ದುಪಡಿಸಿದೆ. 218 BNSS ಅನ್ವಯ ಪ್ರಾಸಿಕ್ಯೂಷನ್ಗಿಲ್ಲ ಅನುಮತಿ. 218 BNSS ಅನ್ವಯವಾಗಿ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿಲ್ಲ. ಇದು ಬಹಳ ಪ್ರಮುಖವಾಗಿ ನೋಡಬೇಕು. ಇದೇ ವಿಚಾರ ನೋಡಿ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ರಾಜ್ಯಪಾಲರಿಗೆ ಇಲ್ಲಿ ಹಿನ್ನಡೆಯಾಗಿದೆ. ಕೇವಲ 17A ಅಡಿ ಅನುಮತಿ ಸರಿ ಎಂದಿರುವ ಕೋರ್ಟ್. ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡುವಂತಹ ಹೊತ್ತಿನಲ್ಲಿ ಬಹಳ ಪ್ರಮುಖವಾಗಿ 3 ವಿಚಾರ ಇದೆ. ಒಂದು, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ವಿಧಿಯ 17A ಅಡಿಯಲ್ಲಿ ಅನುಮತಿಯನ್ನ ಕೊಡ್ತಾರೆ BNSS 218. ಮತ್ತೊಂದೆಡೆ ಪಿಸಿ ಕಾಯ್ದೆ 19ರ ಅನ್ವಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ. ಆದ್ರೆ ಹೈಕೋರ್ಟ್ ಎತ್ತಿ ಹಿಡಿದಿರುವಂತದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಡಿಯಲ್ಲಿ ಮಾತ್ರ. ಇದೇ ನೋಡಿ ಬಹಳ ಪ್ರಮುಖ ವಿಚಾರ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರಲ್ಲ, ಇಲ್ಲಿ ಹಿನ್ನಡೆಯಾಗಿದೆ. ಇದೇ ವಿಚಾರ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಇಲ್ಲಿ ಒಂದು ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅನ್ನ ಕೊಟ್ಟಿದೆ. ಮುಂದೆ ಈ ಪ್ರಕರಣ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ, ಕಾನೂನು ಹೋರಾಟ ಯಾವ ತಿರುವನ್ನ ಕಾಣುತ್ತೆ, ಕಾದು ನೋಡಬೇಕು.